ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಂಗೆ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ. ಹಾಂ ಸರ್, ಹೇಳಿ. ಸರ್, ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಹಾಂ ಸರ್. ಏನೈತ್ರಿ ಮಾಡಲ್ಲ? ಸರ್ 2010. 10 ಮಾಡಲ್ ಇದೆಯಾ? ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ದೀರಾ? ಓನರು ನಾವು 4ನೇ ಓನರ್ ಸರ್, ತಗೊಂಡವ್ರು 5ನೇ ಓನರು. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿದೆ ಗಾಡಿ? ರನ್ನಿಂಗ್ 1,50,000 ಆಗಿದೆ ಸರ್. 1,05,000? 5,000. ಸರ್ ರನ್ನಿಂಗ್ ಆಗಿದೆಯಾ? ಹಾಂ, ರನ್ನಿಂಗ್ ಆಗಿದೆ, ಜೆನ್ಯೂನ್ ರನ್ನಿಂಗ್ ಅದು. ಓಕೆ ಸರ್. ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಸರ್? ಸರ್ FC ಡಿಸೆಂಬರ್ವರೆಗಿದೆ. ಓಕೆ. ಇನ್ಶೂರೆನ್ಸ್ ಮುಂದಿನ ವರ್ಷ ಡಿಸೆಂಬರ್ವರೆಗಿದೆ. ಮುಂದಿನ ವರ್ಷ ಡಿಸೆಂಬರ್ ತನಕ ಇದೆಯಾ? ಹಾಂ ಸರಿ, ಈ ವರ್ಷ ಡಿಸೆಂಬರ್ವರೆಗಿದೆ. ಲಾಸ್ಟ್ ಇಯರ್ ಡಿಸೆಂಬರ್ ಕಟ್ಟಿದ್ವಿ, ನೆಕ್ಸ್ಟ್ ಈ ಡಿಸೆಂಬರ್ವರೆಗೆ. ಓಕೆ ಸರ್. ಹಾಂ ಸರ್. ಏನು ಸೀಟ್ ಬರುತ್ತೆ ಸರ್ ಇದಕ್ಕೆ? 5 ಸೀಟರ್ ಸರ್ ಇದು. 5 ಸೀಟ್ ಬೇಕಲ್ಲ? ಹಾಂ ಸರ್. ಓಕೆ. ಗಾಡಿ ಆಕ್ಸಿಡೆಂಟು, ರೀಪೇಂಟು? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಏನಿಲ್ವಾ? ಇಲ್ಲ ಸರ್. ಓಕೆ. ಗಾಡಿ ನಾವು ಹೆಂಗೆ ತಗೊಂಡಿದ್ದು ಹಂಗೆ ಇದೆ. ಇವಾಗ ಟಿಂಕರಿಂಗ್ ಕೆಲಸ ಆತೇನೂ ಇಲ್ಲ ಇವಾಗ? ಇಲ್ಲ ಸರ್, ನಾವೇನು ಎಕ್ಸ್ಟ್ರಾ ಮಾಡಿಸಿಲ್ಲ, ಏನಿಲ್ಲ. ಓಕೆ ಸರ್. ಟೈರ್ ಕಂಡೀಷನ್ನು? ಟೈರ್ ಕಂಡೀಷನ್ ಮುಂದ್ಗಡೆ ಒಂದು 90% ಇದೆ ಸರ್. ಓಕೆ. ಹಿಂದ್ಗಡೆ ಒಂದು 50% ಇದೆ. ಓಕೆ. ಸ್ಟೆಪ್ನಿ ಬಂದು ಹೊಸದು ತೊಗೊಂಡಿದ್ದೀವಿ. ಹೊಸದಿದೆಯಾ? ಹಾಂ. ಓಕೆ ಸರ್. ಎಲ್ ಪಿ ಜಿ ಏನು ಹಾಕ್ಸಿದ್ರಾ ಗಾಡಿಗೆ? ಇಲ್ಲ ಸರ್, LPG ಕಂಪ್ನಿಯಿಂದಲೇ ಬಂದಿದೆ. ಹಾಂ. ಹಾಂ ಸರ್. ಅದೇನು ಎಕ್ಸ್ಟ್ರಾ ಫಿಟ್ ಮಾಡಿಸಿಲ್ಲ ನಾವು. ಓಕೆ. ಅದೇ ಒಳ್ಳೆ ಮೈಲೇಜ್ ಕೊಡ್ತಿತ್ತು ಅಂತ ಅದೇ ಯೂಸ್ ಮಾಡ್ತಿದ್ವಿ. ಹ್ಞೂ. ಮತ್ತು ಹಂಗೆ ಪೆಟ್ರೋಲು ಇವಾಗ ಸರಿ ಮಾಡಿಸಿದ್ವಿ, ಅದೇ ಯೂಸ್ ಆಗ್ತಾಯಿದೆ. ಹಾಂ. ಫಸ್ಟಿಗೆ ಯೂಸ್ ಇದ್ದಿಲ್ಲ, ಇವಾಗ ಸರಿ ಮಾಡಿಸಿದ್ವಿ. ಓಕೆ. ಸೀಟ್ ಕವರ್ ಅದೆಲ್ಲ ಕರೆಕ್ಟಾಗಿದೆಯಾ? ಸೀಟ್ ಕವರ್ ಒರಿಜಿನಲ್ ಇದೆ ಸರ್, ಕಂಪ್ನಿಯಿಂದ ಏನು ಅಲ್ಲೇ ಇದೆ, ನಾವೇನು ಎಕ್ಸ್ಟ್ರಾ ಹಾಕ್ಸಿಲ್ಲ. ಓಕೆ. ಇವಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ನೀವು? ಮ್ಯಾಗ್ ಕ್ಯಾರಿಯರ್ ಆಗಿರ್ಬೋದು, ಬಂಪರ್ ಆಗಿರ್ಬೋದು? ಇಲ್ಲ ಸರ್, ಇಲ್ಲ ಸರ್. ಏನಂದ್ರೆ ಸ್ವಲ್ಪ ಹ್ಯಾಂಡ್ ಬ್ರೇಕು ಅಂಥವೆಲ್ಲ ಹಾಕ್ತಿದ್ದೀವಿ ಅಷ್ಟೇ. ಓಕೆ. ಇವಾಗ ಸಣ್ಣ ಪುಟ್ಟ ಮೇನರ್ ಕೆಲಸನೂ ಇಲ್ವಾ? ಏನಿಲ್ಲ ಸರ್, ಕೆಲಸ ಏನಿಲ್ಲ. ಓಕೆ. ಮತ್ತು ಗಾಡಿ ಇಂಜನ್ ಕಂಡೀಷನು ಹೇಗಿದೆ ಎಲ್ಲ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಟೆಸ್ಟ್ ರೈಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ. ಇಲ್ಲಿ ನಾವು ಫೋಟೋದಲ್ಲಿ ನೋಡೋಕ್ಕಿಂತ ಚೆನ್ನಾಗಿ ಒಂದ್ಸಲ ಬಂದು ಹೊಡೆದ್ರೆ ಹೌದು, ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂತ. ಹಾಂ. ಓಕೆ ಸರ್. ಹೌದು. ಹಾಂ ಸರ್. MPF ಇಂಜನ್ ಏನು ಕಾರ್ಬೋರೇಟರ್ ಇಂಜನ್ ಸರ್ ಇದು? ಕಾರ್ಬೋರೇಟರ್ ಸರ್ ಇದು. ಕಾರ್ಬೋರೇಟ್ರಾ? ಹಾಂ ಸರ್. ಆದ್ರೆ ನಮಗೆ ಇದುವರೆಗೆ ಏನು ತೊಂದರೆ ಬಂದಿಲ್ಲ. ಹಾಂ. ಚೆನ್ನಾಗೇ ರನ್ ಆಗ್ತಾ ಇದೆ. ಓಕೆ ಸರ್. ಚೆನ್ನಾಗಿ ರನ್ ಆದರೆ ಕರೆಕ್ಟೇ ಬಿಡಿ. ಹಾಂ ಸರ್. ನಾವು ಒಳ್ಳೆಯದು. 1 ವರ್ಷ ಆಯ್ತು ತಗೊಂಡು. ಹಾಂ ಹಾಂ. ನಾವು ಒಂದು ತಿಂಗಳಿಗೆ ಒಂದು ಸಲ ಹೊಡಿತೀವಿ, ಒಂದು 800 ಕಿಲೋಮೀಟರ್ ಹೊಡಿತೀವಿ. ಓಕೆ. ಏನಂದ್ರೆ ಊರಿಗೆ ಹೋಗಿ ಬರ್ತೀವಿ ಅಷ್ಟೇ. ಓಕೆ ಸರ್. ಇವಾಗ ಏನು? ಮತ್ತೇನಾದ್ರು ಮತ್ತಿಲ್ಲ, ಲೋಕಲ್ ತಿರುಗಾಡ್ತೀವಿ ಅಷ್ಟೇ. ಓಕೆ ಸರ್. ಓಕೆ. ಇವಾಗ ಏನು ಹೇಳ್ತೀರಿ ಸರ್ ಇದಕ್ಕೆ ಪ್ರೈಸ್ ಗಾಡಿಗೆ? ಸರ್ 160 ಹೇಳ್ತಾ ಇದ್ದಾರೆ. ಹಾಂ. ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ರೂಪಾಯಿ ಕಡಿಮೆ ಮಾಡಿ ಕೊಟ್ಬಿಡ್ತೀವಿ ಸರ್. ಓಕೆ. 1,60,000 ಹೇಳ್ತಿದ್ರೆ 2010 ಮಾಡಲು ನೀವು 4ನೇ ಓನರು, ತೊಗೊಳೋರು ಬಂದುಬಿಟ್ಟು 5ನೇ 5ನೇ ಓನರು. ಓನರ್ ಸರ್. ಹಾಂ ಸರ್. ಓಕೆ. 1,00,000 ಚಿಲ್ಲರೆ ಗಾಡಿ ರನ್ನಿಂಗ್ ಇದೆ ಅಂತ ಹೇಳಿದ್ರೆ? ರನ್ನಿಂಗ್ ಇದೆ ಸರ್. ಓಕೆ ಸರ್. ಇವಾಗ ಕೊಡೋ ರೇಟ್ ಏನು ಸರ್ ಇವಾಗ ನಮ್ಮ ಕಡೆಯಿಂದ ಬಂದರೆ? ಅದೇ 150 ಮಾಡಿ ಕೊಟ್ಬಿಡ್ತೀನಿ ಸರ್. 1,50,000 ಮಾಡಿಕೊಡ್ತೀರಾ? ಹಾಂ ಸರ್. ಗಾಡಿ ನೋಡಿ ಚೆನ್ನಾಗಿ ಒಂದ್ಸಲ ಗಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಹೆಂಗೆ ಅಂತ. ಓಕೆ. ಹಾಂ ಸರ್. ಫೈನಲ್ ರೇಟ್ ಏನು ಸರ್ ನಮ್ಮ ಕಡೆಯಿಂದ ಬಂದರೆ? ಯಾಕಂದ್ರೆ 1,50,000 ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟು. ಒಂದು ಕರೆಕ್ಟ್ ರೀಸನೇಬಲ್ ಅಂತ ರೇಟ್ ಕೊಟ್ಟರೆ ನಮ್ಮ ಕಡೆಯಿಂದ ಗಾಡಿ ಸೇಲ್ ಆಗುತ್ತೆ. ಇಲ್ಲ ನಿಮ್ಮದು ಸರ್, ಗಾಡಿ ಸೇಲ್ ಅದು ಆಗಿದೆ? ಮಾರ್ಕೆಟ್ ವ್ಯಾಲ್ಯೂ ರೇಟ್ ಹೇಳ್ತಾ ಇದ್ದೀನಿ ಸರ್. ಹೌದು, ಕರೆಕ್ಟು. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಸೇಲ್ ಆಗ್ಬೋದು ಅಂತ. ಆಯ್ತು, ಬಂದು ಗಾಡಿ ನೋಡಲಿ ಸರ್, ಮತ್ತೆ ಮಾಡಿಕೊಡುವ. CC ಬೇರೆ ತಗೊಡ್ಬೇಕಲ್ಲ ಬೇರೆಯವರಿಂದ. CC ತಗೊಡ್ಬೇಕು, ಯಾಕಂದರೆ ಆಲ್ರೆಡಿ 2010 ಮಾಡಲು 4 ಓನರ್ ಅದೇ ಆಗಿದ್ದೀರಾ. ಸರ್, ಅದೇ ಆಗಿದೆ. ಹ್ಞೂ. ಆಯ್ತು ಸರ್, CC ಎಲ್ಲ ನಾವೇ ತಗೊಡ್ತೀವಿ. ಹಾಂ. ಅದು ಆದಷ್ಟು ಕಡಿಮೆ ಮಾಡಿ ಕೊಡ್ತೀವಿ. ಆದಷ್ಟು ಕಡಿಮೆ ಮಾಡಿಕೊಡ್ತೀರಾ? ಹಾಂ ಸರ್. ಹ್ಞೂ. ಓಕೆ ಸರ್. ತಮ್ಮ ಲೊಕೇಶನು? ನಮ್ಮದು ಬಳ್ಳಾರಿ ಸರ್, ಬಳ್ಳಾರಿ ಲೋಕಲೇ. ಓಕೆ. ಇದೇನಾ ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಆಯ್ತು ಸರ್, ಇದೇ ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್. ಅಪ್ಡೇಟ್ ಯಾರಾದರೂ ಮಾಡ್ತೀನಿ. ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋನ್ ಮಾಡ್ಕೊಂಡು ಬಂದರೆ ಒಳ್ಳೇದು. ಓಕೆ ಸರ್. ಓಕೆ. ಹಾಂ ಸರ್, ಥ್ಯಾಂಕ್ ಯು. ಓಕೆ. ಅಪ್ಡೇಟ್ ಮಾಡ್ತೀನಿ. ನೋಡಿ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಓಕೆನಾ? ಆಯ್ತು ಸರ್, ಆಯ್ತು ಸರ್, ಒಂದೇ ಮಾಡ್ಕೊಡಿ. ರೇಟಿಗೆ ಅಂತ ಕುಂತ್ರೆ ಸೇಲ್ ಆಗೋದು ಕಷ್ಟ ಇಲ್ಲ ಆಗುತ್ತೆ. ಸರ್, ಇಲ್ಲ ಸರ್, ಇಲ್ಲ ಬರಲಿ ನೋಡಿ ಒಂದು ಮಾಡಿ ಕೊಡುವ. ಮಾಡಿಕೊಡ್ತೀರಾ? ಹಾಂ ಸರ್. ಓಕೆ ಸರ್. ಥ್ಯಾಂಕ್ ಯು. ಅದೇ 150 ಹೇಳ್ತಾ ಇದೀವಲ್ಲ, ಮಾಡಿ ಕೊಡ್ತೀವಿ ಸರ್. ಓಕೆ. ಓಕೆ ಸರ್. ಥ್ಯಾಂಕ್ ಯು. ಹಾಂ ಹಾಂ.